ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ವಿದ್ಯಾಲಯಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆಗೆ ಸಿದ್ಧರಿದ್ದೀರಾ? ಬನ್ನಿ, ಇವತ್ತಿನ ಈ ಚರ್ಚೆಯಲ್ಲಿ ನಾವು ಮಾರ್ಚ್ 1 ಮತ್ತು 2, 2026ರ 10 ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರಶ್ನೋತ್ತರಗಳ ರೂಪದಲ್ಲಿ ನೋಡೋಣ. ಖಂಡಿತ ಇವು ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಸಹಾಯ ಮಾಡ್ತವೆ. ಹಾಗಿದ್ರೆ ಶುರು ಮಾಡೋಣ ಅಲ್ವಾ, ನಮ್ಮ ಮೊದಲ 5 ಪ್ರಶ್ನೆಗಳೊಂದಿಗೆ. ನಮ್ಮ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿದ್ದ ಇರಾನ್ನ ಸುಪ್ರೀಂ ಲೀಡರ್ ಅಯತೋಲಾ ಅಲಿ ಖಾಮೆನೇಯಿ ಅವರ ಬಗ್ಗೆ. ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದೇವೆ. ಮೊದಲನೇದು, ಅವರು ಫೆಬ್ರವರಿ 28, 2026ರಂದು ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಮಿಲಿಟರಿ ದಾಳಿಯಲ್ಲಿ ನಿಧನರಾದರು. ಎರಡನೇದು, ಅವರು 1989ರಿಂದ ಇರಾನ್ನ 2ನೇ ಸುಪ್ರೀಂ ಲೀಡರ್ ಆಗಿದ್ದರು. ಮೂರನೇದು, ಇರಾನ್ ಸರ್ಕಾರ 40 ದಿನಗಳ ರಾಷ್ಟ್ರೀಯ ಶೋಕಾಚರಣೆಯನ್ನು ಘೋಷಿಸಿತು. ಮತ್ತು 4ನೇದು, ಅವರು ಇರಾನ್ನ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ಸ್ವಲ್ಪ ಯೋಚನೆ ಮಾಡಿ, ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿರ್ಬೋದು? ಸರಿ, ಇಲ್ಲಿ ಸರಿಯಾದ ಉತ್ತರ ಮೊದಲ 3 ಹೇಳಿಕೆಗಳು ಮಾತ್ರ. ನೋಡಿ, ಫೆಬ್ರವರಿ 28, 2026ರಂದು ನಡೆದ ದಾಳಿಯಲ್ಲಿ ಅವರು ತೀರಿಕೊಂಡ್ರು, ಇದು ಸರಿ. ಹಾಗೆಯೇ 1989ರಿಂದ ಅಂದರೆ ಸುಮಾರು 36 ವರ್ಷಗಳ ಕಾಲ ಇರಾನ್ನ 2ನೇ ಸುಪ್ರೀಂ ಲೀಡರ್ ಆಗಿದ್ರು, ಇದು ಕೂಡ ಸರಿ. ಸರ್ಕಾರ 40 ದಿನಗಳ ಶೋಕಾಚರಣೆ ಘೋಷಿಸಿತ್ತು. ಆದರೆ 4ನೇ ಹೇಳಿಕೆ ಯಾಕೆ ತಪ್ಪು ಅಂದರೆ, ಅವರು ಪ್ರಧಾನಮಂತ್ರಿ ಆಗಿರಲಿಲ್ಲ, ಬದಲಾಗಿ ದೇಶದ ಅತ್ಯುನ್ನತ ಹುದ್ದೆಯಾದ ಸುಪ್ರೀಂ ಲೀಡರ್ ಆಗಿದ್ರು. ಈ ಸಣ್ಣ ವ್ಯತ್ಯಾಸವನ್ನು ಗಮನದಲ್ಲಿಟ್ಕೊಳ್ಳೋದು ಬಹಳ ಮುಖ್ಯ. ಈಗ 2ನೇ ಪ್ರಶ್ನೆಗೆ ಹೋಗೋಣ. ಇದು ನಮ್ಮ ಭಾರತೀಯ ರೈಲ್ವೆಯ ಇತ್ತೀಚಿನ ಕೆಲವು ತಾಂತ್ರಿಕ ಸುಧಾರಣೆಗಳಿಗೆ ಸಂಬಂಧಿಸಿದ್ದು. ರೈಲ್ಟೆಕ್ ನೀತಿ ಮತ್ತು ಇಆರ್ಸಿಟಿ ಡಿಜಿಟಲೀಕರಣದ ಬಗ್ಗೆ ಈ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಆಯ್ಕೆ ಯಾವುದು ಅಂತ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಎ, ಅಂದರೆ 1, 2 ಮತ್ತು 3ನೇ ಹೇಳಿಕೆಗಳು ಮಾತ್ರ ಸರಿ. ಯಾಕೆ ಅಂತ ನೋಡೋಣ. ರೈಲ್ಟೆಕ್ ನೀತಿ ಹೆಸರೇ ಹೇಳೋ ಹಾಗೆ ರೈಲ್ವೆಯಲ್ಲಿ ಎಐ, ಡ್ರೋನ್ನಂತಹ ಆಧುನಿಕ ಟೆಕ್ನಾಲಜಿಯನ್ನ ಉತ್ತೇಜಿಸೋದು. ಇಆರ್ಸಿಟಿ ಅಂದರೆ ಎಲೆಕ್ಟ್ರಾನಿಕ್ ರೂಪದಲ್ಲಿ ಆನ್ಲೈನಲ್ಲೇ ದೂರು ದಾಖಲಿಸೋದು. ಮತ್ತು ರೈಲ್ವೆ ಕ್ಲೇಮ್ಸ್ ಟ್ರಿಬ್ಯುನಲ್ 1987ನ ಕಾಯ್ದೆಯಡಿ ಬಂದಿದ್ದು. ಈಗ 4ನೇ ಹೇಳಿಕೆ ಯಾಕೆ ತಪ್ಪು ಅಂದರೆ, ರೈಲ್ಟೆಕ್ ನೀತಿ ಕೇವಲ ಟಿಕೆಟಿಂಗಿಗೆ ಮಾತ್ರ ಸೀಮಿತವಾಗಿಲ್ಲ, ಅದರ ವ್ಯಾಪ್ತಿ ಬಹಳ ದೊಡ್ಡದು. ಇಡೀ ರೈಲ್ವೆನೇ ಆಧುನೀಕರಣಗೊಳಿಸೋ ಗುರಿ ಹೊಂದಿದೆ. ಮುಂದಿನ ಪ್ರಶ್ನೆ ಪರಿಸರಕ್ಕೆ ಸಂಬಂಧಿಸಿದ್ದು. ತುಂಬಾನೇ ಮುಖ್ಯವಾದ ದಿನ. ವಿಶ್ವ ವನ್ಯಜೀವಿ ದಿನವನ್ನು ನಾವು ಯಾವತ್ತೂ ಆಚರಿಸ್ತೀವಿ? ಫೆಬ್ರವರಿ 28, ಮಾರ್ಚ್ 3, ಏಪ್ರಿಲ್ 22 ಅಥವಾ ಜೂನ್ 5? ಸರಿಯಾದ ಉತ್ತರ ಮಾರ್ಚ್ 3. ಈ ದಿನಾಂಕ ಯಾಕಿಷ್ಟು ಸ್ಪೆಷಲ್ ಅಂದರೆ, 1973ರಲ್ಲಿ ಇದೇ ದಿನ CITES ಅಂತ ಒಂದು ಬಹಳ ಮುಖ್ಯವಾದ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು. ಏನಿದು CITES ಅಂದರೆ? ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಷೀಸ್ ಆಫ್ ವೈಲ್ಡ್ ಫಾನಾ ಆ್ಯಂಡ್ ಫ್ಲೋರಾ. ಸರಳವಾಗಿ ಹೇಳೋದಾದರೆ, ಅಳಿವಿನೆಂಚಿನಲ್ಲಿರುವ ವನ್ಯಜೀವಿಗಳು ಮತ್ತು ಸಸ್ಯಗಳ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ನಿಯಂತ್ರಿಸುವ ಒಂದು ಜಾಗತಿಕ ಒಪ್ಪಂದ. ಇದರ ನೆನಪಿಗಾಗಿಯೇ ಪ್ರತಿ ವರ್ಷ ನಾವು ಈ ದಿನವನ್ನ ಆಚರಿಸ್ತೇವೆ. ನಮ್ಮ 4ನೇ ಪ್ರಶ್ನೆ, ರಾಜಸ್ಥಾನದ ಪ್ರಸಿದ್ಧ ಗಿರಿಧಾಮ ಮೌಂಟ್ ಅಬೂವಿಗೆ ಇತ್ತೀಚೆಗೆ ಹೊಸ ಹೆಸರನ್ನು ಸೂಚಿಸಲಾಗಿದೆ. ಆ ಹೊಸ ಹೆಸರು ಯಾವುದು? ಆಪ್ಷನ್ಸ್: ಕಾಮವನ, ಅಬುರಾಜ್, ಅಬುಪರ್ವತ್ ಅಥವಾ ಅಬುಗಿರಿ. ಸರಿಯಾದ ಉತ್ತರ ಅಬುರಾಜ್. ಮೌಂಟ್ ಅಬು ಬಗ್ಗೆ ಹೇಳಬೇಕಂದ್ರೆ, ಇದು ರಾಜಸ್ಥಾನದ ಏಕೈಕ ಗಿರಿಧಾಮ. ಅರಾವಳಿ ಪರ್ವತ ಶ್ರೇಣಿಯ ಸಿರೋಹಿ ಜಿಲ್ಲೆಯಲ್ಲಿದ್ದು ಸಮುದ್ರ ಮಟ್ಟದಿಂದ 1220 ಮೀಟರ್ ಎತ್ತರದಲ್ಲಿದೆ. ಇಲ್ಲಿ ದಿಲ್ವಾರ ಜೈನ ದೇವಾಲಯಗಳು, ನಕಿ ಸರೋವರ ಮತ್ತು ಗುರು ಶಿಖರದಂತಹ ಅದ್ಭುತ ಪ್ರವಾಸಿ ತಾಣಗಳಿವೆ. ಓಕೆ, ಈ ಭಾಗದ ಕೊನೆಯ ಪ್ರಶ್ನೆ. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026ರಲ್ಲಿ ಪದಕ ಪಟ್ಟಿಯಲ್ಲಿ ಚಾಂಪಿಯನ್ ಆದ ತಂಡ ಯಾವುದು? ಹಿಮಾಚಲ ಪ್ರದೇಶ್, ಹರಿಯಾಣ, ಭಾರತೀಯ ಸೇನೆ ಅಥವಾ ಲಡಾಖ್? ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ಭಾರತೀಯ ಸೇನೆ. ನಮ್ಮ ಸೇನಾ ತಂಡದ ಪ್ರದರ್ಶನ ಅದ್ಭುತವಾಗಿತ್ತು. 9 ಚಿನ್ನ, 6 ಬೆಳ್ಳಿ ಮತ್ತು 8 ಕಂಚಿನ ಪದಕಗಳನ್ನು ಗೆದ್ದು ಒಟ್ಟು 23 ಪದಕಗಳೊಂದಿಗೆ ಅಗ್ರಸ್ಥಾನವನ್ನು ಅಲಂಕರಿಸಿತು. ಈ ಟೇಬಲ್ ನೋಡಿದರೆ ನಮಗೆ ಕ್ಲಿಯರಾಗಿ ಗೊತ್ತಾಗತ್ತೆ. ಮೊದಲನೇ ಸ್ಥಾನದಲ್ಲಿ ಭಾರತೀಯ ಸೇನೆ ಇದೆ, 23 ಪದಕಗಳೊಂದಿಗೆ. 2ನೇ ಸ್ಥಾನದಲ್ಲಿ ಹಿಮಾಚಲ ಪ್ರದೇಶ, 14 ಪದಕಗಳು. ಮತ್ತು 3ನೇ ಸ್ಥಾನದಲ್ಲಿ ಹರಿಯಾಣ, 7 ಪದಕಗಳೊಂದಿಗೆ. ಹೀಗೆ ನೋಡಿದ್ರೆ ನೆನ್ಪಿಟ್ಕೊಳ್ಳೋಕೆ ಸುಲಭ ಆಗತ್ತಲ್ವಾ? ಸರಿ, ಮೊದಲ ಭಾಗ ಮುಗೀತು. ಈಗ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ಮುಂದಿನ 5 ಪ್ರಮುಖ ಪ್ರಶ್ನೆಗಳತ್ತ ಹೋಗೋಣ. ನಮ್ಮ 6ನೇ ಪ್ರಶ್ನೆ ಕೃಷಿ ಕ್ಷೇತ್ರದ ಪ್ರಮುಖ ಅಂಗಗಳಾದ ಪಶುಸಂಗೋಪನೆ ಮತ್ತು ಮೀನುಗಾರಿಕೆಗೆ ಸಂಬಂಧಿಸಿದೆ.
ಈ 4 ಹೇಳಿಕೆಗಳನ್ನು ಗಮನವಿಟ್ಟು ಓದಿ ಇವರಲ್ಲಿ ಯಾವೆಲ್ಲ ಹೇಳಿಕೆಗಳು ಸರಿಯಾಗಿವೆ ಅಂತ ನೋಡೋಣ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಂದ್ರೆ 1, 2 ಮತ್ತು 4ನೇ ಹೇಳಿಕೆಗಳು ಮಾತ್ರ ಸರಿ. ಭಾರತ ಹಾಲಿನ ಉತ್ಪಾದನೆಯಲ್ಲಿ ಜಗತ್ತಲ್ಲೇ ನಂಬರ್ 1 ಇದು ಸರಿ. ರಾಷ್ಟ್ರೀಯ ಪ್ರಾಣಿ ರೋಗ ನಿಯಂತ್ರಣ ಕಾರ್ಯಕ್ರಮವು ಕಾಲುಬಾಯಿ ರೋಗ ಮತ್ತು ಬ್ರುಸೆಲೋಸಿಸ್ ಅನ್ನು ಕಂಟ್ರೋಲ್ ಮಾಡೋಕೆ ತಂದಿದ್ದು ಇದು ಸರಿ. ಮತ್ತೆ ಪಶು ಆಧಾರ್ 12 ಅಂಕಿಯ ಡಿಜಿಟಲ್ ಐಡಿ ಇದು ಕೂಡ ಕರೆಕ್ಟ್. ಆದರೆ 3ನೇ ಹೇಳಿಕೆ ತಪ್ಪಾಗಿದೆ. ಯಾಕೆಂದ್ರೆ ಭಾರತ ಮೀನು ಉತ್ಪಾದನೆಯಲ್ಲಿ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ, 1ನೇ ಸ್ಥಾನದಲ್ಲಿ ಚೀನಾ ಇದೆ. ನಮ್ಮ 7ನೇ ಪ್ರಶ್ನೆ, ಆಪರೇಷನ್ ರೋರಿಂಗ್ ಲಯನ್ ಹೆಸರು ಕೇಳೋಕೆ ತುಂಬ ಪವರ್ಫುಲ್ ಆಗಿದಲ್ಮಾ? ಇದು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದು? ಸರಿಯಾದ ಉತ್ತರ ಇದು ಇಸ್ರೇಲ್ ಇರಾನ್ ವಿರುದ್ಧ ನಡೆಸಿದ ಸೇನಾ ಕಾರ್ಯಾಚರಣೆ. 2026ರಲ್ಲಿ ಇರಾನ್ನ ಸೈನಿಕ ಮತ್ತು ಅಣು ಸಂಬಂಧಿತ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ಈ ಕಾರ್ಯಾಚರಣೆಯನ್ನು ನಡೆಸಿತು. ಇರಾನ್ನ ಕ್ಷಿಪಣಿ ಮತ್ತು ಪರಮಾಣು ಸಾಮರ್ಥ್ಯವನ್ನು ದುರ್ಬಲಗೊಳಿಸೋದು ಮತ್ತು ತನ್ನ ಭದ್ರತೆಯನ್ನು ಹೆಚ್ಚಿಸಿಕೊಳ್ಳೋದು ಇದರ ಮುಖ್ಯ ಉದ್ದೇಶವಾಗಿತ್ತು. ನಮ್ಮ ಮುಂದಿನ ಪ್ರಶ್ನೆ ಕರ್ನಾಟಕದ ಹೆಮ್ಮೆಯ ಕೈಗಾ ಅಣು ವಿದ್ಯುತ್ ಸ್ಥಾವರದ ಬಗ್ಗೆ. ಈ 4 ಹೇಳಿಕೆಗಳನ್ನು ಗಮನಿಸಿ ಮತ್ತು ಇದರಲ್ಲಿ ಯಾವುದು ಸರಿ ಅಂತ ಗುರುತಿಸಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕೊಟ್ಟಿರುವ ಎಲ್ಲಾ 4 ಹೇಳಿಕೆಗಳು ಸಂಪೂರ್ಣವಾಗಿ ಸರಿ. ಹೌದು, ಕೈಗಾ ಸ್ಥಾವರವು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ, ಕಾಳಿ ನದಿಯ ಎಡದಂಡೆಯಲ್ಲಿದೆ. ಮೊದಲ ಘಟಕ 2000ನೇ ಇಸ್ವಿಯಲ್ಲಿ ಕಾರ್ಯಾರಂಭ ಮಾಡಿತು ಮತ್ತು ಇತ್ತೀಚೆಗೆ 700 ಮೆಗಾವ್ಯಾಟ್ ಸಾಮರ್ಥ್ಯದ 5 ಮತ್ತು 6ನೇ ಘಟಕಗಳ ನಿರ್ಮಾಣವೂ ಆರಂಭವಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನವಾದ PHWR ಅಂದ್ರೆ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅನ್ನು ಬಳಸಲಾಗುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. 9ನೇ ಪ್ರಶ್ನೆ ಒಂದು ಪ್ರಮುಖ ನೀತಿ ಬದಲಾವಣೆಯ ಬಗ್ಗೆ. ರಾಜಸ್ಥಾನ ಸರ್ಕಾರವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಿಸಿದಂತೆ 2026ರಲ್ಲಿ ಯಾವ ಪ್ರಮುಖ ನಿಯಮವನ್ನು ರದ್ದುಗೊಳಿಸಿದೆ? ಸರಿಯಾದ ಉತ್ತರ 2 ಮಕ್ಕಳಿಗಿಂತ ಹೆಚ್ಚು ಇದ್ದವರಿಗೆ ಸ್ಪರ್ಧೆಗೆ ಅವಕಾಶ ಇರಲಿಲ್ಲ ಎಂಬ ನಿಯಮವನ್ನು ರದ್ದುಗೊಳಿಸಲಾಗಿದೆ. ಸುಮಾರು 30 ವರ್ಷ ಹಳೆಯದಾದ ಈ ನಿಯಮವನ್ನು ಈಗ ತೆಗೆದುಹಾಕಲಾಗಿದೆ. ಯಾಕೆ ಈ ಬದಲಾವಣೆ ಅಂದ್ರೆ, ರಾಜ್ಯದ ಫಲವತ್ತತೆಯ ದರ 3.6ರಿಂದ 2.0ಗೆ ಗಣನೀಯವಾಗಿ ಇಳಿದಿದೆ. ಇದರ ಜೊತೆಗೆ ಕುಷ್ಠರೋಗವನ್ನು ಕೂಡ ಚುನಾವಣಾ ಅನರ್ಹತೆಯ ಪಟ್ಟಿಯಿಂದ ತೆಗೆದುಹಾಕಿರುವುದು ಒಂದು ಪ್ರಗತಿಪರ ಹೆಜ್ಜೆ. ಇವತ್ತಿನ ನಮ್ಮ 10ನೇ ಮತ್ತು ಅಂತಿಮ ಪ್ರಶ್ನೆ, ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಟ್ಟದ ಸೈನ್ಸ್ ಗ್ಯಾಲರಿ ಯಾವುದು? ಸರಿಯಾದ ಉತ್ತರ ಸೈನ್ಸ್ ಗ್ಯಾಲರಿ ಬೆಂಗಳೂರು. ಇದು ಕೇವಲ ಒಂದು ಮ್ಯೂಸಿಯಂ ಅಲ್ಲ, ಬದಲಾಗಿ ವಿಜ್ಞಾನ, ಕಲೆ ಮತ್ತು ತಂತ್ರಜ್ಞಾನವನ್ನ ಒಟ್ಟಿಗೆ ಸೇರಿಸುವ ಒಂದು ವಿಶಿಷ್ಟವಾದ ಕೇಂದ್ರ. ಯುವಜನರಲ್ಲಿ ವೈಜ್ಞಾನಿಕ ಚಿಂತನೆ ಮತ್ತು ಹೊಸ ಆಲೋಚನೆಗಳನ್ನು ಉತ್ತೇಜಿಸೋದು ಇದರ ಮುಖ್ಯ ಗುರಿ. ಇಲ್ಲಿ ಪ್ರದರ್ಶನಗಳು, ಕಾರ್ಯಾಗಾರಗಳು ಮತ್ತು ಅನುಭವದ ಮೂಲಕ ಕಲಿಯುವುದಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತದೆ. ಸರಿ, ಇವತ್ತಿನ 10 ಪ್ರಶ್ನೆಗಳನ್ನ ಯಶಸ್ವಿಯಾಗಿ ಮುಗಿಸಿದ್ದೇವೆ. ಈಗ ನಮ್ಮ ನೆನಪನ್ನ ಇನ್ನಷ್ಟು ಚುರುಕುಗೊಳಿಸೋಣ. ಕಳೆದ ತಿಂಗಳ ಕೆಲವು ಪ್ರಮುಖ ಅಂಶಗಳನ್ನ ಒಂದು ಸಾರಿ ವೇಗವಾಗಿ ನೋಡ್ಕೊಂಡ್ಬರೋಣ. ಕಳೆದ ತಿಂಗಳ ಕೆಲವು ಮುಖ್ಯಾಂಶಗಳು ಹೀಗಿವೆ. ಕೇಂದ್ರ ಸರ್ಕಾರ 100 mgಗಿಂತ ಹೆಚ್ಚಿನ ನಿಮೆಸುಲೈಡ್ ಔಷಧಿಗಳನ್ನು ನಿಷೇಧಿಸಿದೆ. ವಂದೇ ಭಾರತ ಸ್ಲೀಪರ್ ರೈಲು ಗಂಟೆಗೆ 180 ಕಿಲೋಮೀಟರ್ ವೇಗದಲ್ಲಿ ಯಶಸ್ವಿ ಪರೀಕ್ಷೆ ನಡೆಸಿದೆ. ಗುಜರಾತ್ನ GIFT ಸಿಟಿಯಲ್ಲಿ IAIRO ಕಚೇರಿ ಸ್ಥಾಪನೆ ಆಗಲಿದೆ. ಹೊಸ ವರ್ಷವನ್ನು ಮೊದಲು ಆಚರಿಸುವ ದೇಶ ಕಿರಿಬಾಟಿ. 2026ರ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಕಾಮ್ಯಾ ಕಾರ್ತಿಕೇಯನ್ ದಕ್ಷಿಣ ಧ್ರುವ ತಲುಪಿದ ಅತ್ಯಂತ ಕಿರಿಯ ಭಾರತೀಯ ಆಗಿದ್ದಾರೆ. ಸಾಹಿತಿ ಮೈತ್ರೇಯಿ ಪುಷ್ಪಾ ಅವರಿಗೆ IFFO ಸಾಹಿತ್ಯ ಸಮ್ಮಾನ್ 2025 ದೊರೆತಿದೆ. ಜನವರಿ 1 ಗ್ಲೋಬಲ್ ಫ್ಯಾಮಿಲಿ ಡೇ. DRDO ತನ್ನ 68ನೇ ಸ್ಥಾಪನಾ ದಿನವನ್ನು ಆಚರಿಸಿತು ಮತ್ತು ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಖಲೀದಾ ಜಿಯಾ ಅನ್ನೋ ಅಂಶವನ್ನ ನೆನಪಿನಲ್ಲಿಡಬೇಕು. ಈ ದಿನದ ಚರ್ಚೆಯನ್ನ ಮುಗಿಸೋ ಮೊದಲು ನಿಮ್ಗಾಗಿ ಒಂದು ಪ್ರಶ್ನೆ. ನಿಮ್ಮ ಜ್ಞಾನವನ್ನ ಪರೀಕ್ಷಿಸಿಕೊಳ್ಳೋಕೆ ಒಂದು ಅವಕಾಶ. ಪ್ರಶ್ನೆ ಹೀಗಿದೆ: ಸೌದಿ ಅರೇಬಿಯಾದ ರಾಜಧಾನಿ ಯಾವುದು? ನಿಮ್ಮ ಉತ್ತರವನ್ನು ತಪ್ಪದೆ ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇವತ್ತಿನ ಈ ವಿಶ್ಲೇಷಣೆ ಎಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಅನ್ಕೋತೀನಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೋಟ್ಸ್ಗಾಗಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ಕೂಡ ಇದೆ, ಅದಕ್ಕೂ ಜಾಯ್ನ್ ಆಗಿ. ಎಲ್ಲರ ಪರೀಕ್ಷಾ ತಯಾರಿಗೆ ಒಳ್ಳೆಯದಾಗಲಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.